A1 A2 ರೆಡ್ 1700 ರೂಪಾಯಿ, ಗ್ರೀನ್ 1200 ರೂಪಾಯಿ. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಗಣೇಶ್. ವಿಡಿಯೋ ಮಾಡಿ ತುಂಬ ದಿನ ಆಗೋದು, ಡಿಲೇ ಕೂಡ ಆಗೋಯ್ತು, 1 ಮಂತ್ ಆಗೋಯ್ತು ವಿಡಿಯೋ ಮಾಡಿ. ಸೊ ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀನಿ ಅಂತಂದರೆ, ಬನ್ನಿ ಮತ್ತೆ ಆಗ್ತಡ ನಿಮಗೆ ಹೋಗ್ತಾ ಹೋಗ್ತಾ ರೋಡಲ್ಲಿ ಹೇಳಲ್ಲ, ಆ ಡೈರೆಕ್ಟ್ ಸ್ಪಾಟ್ಗೆ ಹೋಗಿ ಹೇಳ್ತೀನಿ ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೀನಿ, ನಿಮ್ಗೆ ಏನು ತೋರ್ಸಕ್ಕೆ ಹೊರಟಿದ್ದೀನಿ ಅಂತ. ಮ್ಯಾಪ್ ಕೂಡ ಹಾಕಿದ್ದೀನಿ. ಇಲ್ಲಿಂದ ಅಲ್ಲಿಗೆ 44 ಕಿಲೋಮೀಟ್ರು 57 ನಿಮಿಷ ಆಗುತ್ತೆ. ಈಗ ಅಲ್ಲಿಗೆ 6 ಕಾಲಕ್ಕೆ ರೀಚ್ ಆಗ್ತೀನಿ. ಈಗ ಟೈಮ್ ಬಂದು 5:18 ಆಗಿದೆ. ಒಂದು ನರ ಪಿಳ್ಳ ಕೂಡ ಇಲ್ಲ. ಒಂದು ಭಯ, ಪೆಟ್ರೋಲ್ ಬೇರೆ ಗಾಡಿಯಲ್ಲಿ ಕಮ್ಮಿ ಐತೆ ನೋಡಿ, ಪಿಣ್ಕ ಅಂತ ಐತೆ. ಎಲ್ಲಿ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ ಗಾಡಿ. ದೇವರಿಂದ ಎಲ್ಲರ ಒಂದ್ ಕಡೆ ಪೆಟ್ರೋಲ್ ಬಂಕ್ ಸಿಕ್ಕಿದ್ರು ಸಾಕು, ಓಪನ್ ಆಗಿದ್ರೆ ಅಲ್ಲಿ ಹಾಕಿಸ್ಕೊಂಡು ನಂತರ ಜರ್ನಿನ ಮುಂದಕ್ಕೆ ಹೋಗ್ತಾ ಇರ್ತೀನಿ. ನೋಡಿ ಆಟ ಒಂದ್ ಕಾಣ್ತಪ್ಪ ನನ್ ಕಣ್ಣಿಗೆ. ಈಗ ಬೈಕ್ ಒಂದ್ ಕಾಣ್ತು. ಪಾಪ ಕೆಲ್ಸ ಇರೋರು ಅವ್ರವ್ರ ಪಡೆಗೆ ಎದ್ದು 5 ಗಂಟೆಗೆ ಹೇಳ್ಬೇಕು, 4 ಗಂಟೆಗೆ ಹೇಳ್ಬೇಕು, ಎದ್ದು ಹೋಯ್ತಾ ಇರ್ತಾರೆ. ಪಾಪ ಎಲ್ಲರೂ ಯಾಕೆ ಹೇಳ್ತಾರೆ ಹೇಳಿ. ನನಗೇನೋ ಕೆಲ್ಸ ಐತೆ ಅನ್ಬಿಟ್ಟು ನಾನೇನೋ ನೋಡಿಲಿ ಸಂಡೇ ಬೇರೆ ಮಟನ್ ನೋಡ್ದಾಕ್ಬಿಟ್ಟವ್ರು ಇಲ್ಲಿ. ಇವತ್ತು ಸಂಡೇ ಬಂತು ಅಂದ್ರೆ ಮುಗಿದ್ದು ಗುರು, ಎಲ್ಲಾ ಕಡೆಲೂ ಮಟನ್. ಎಲ್ಲಾ ಕಡೆಲೂ ತಲ್ಕ ಸೀತಾ ಇರ್ತಾರೆ, ಘಮ ಅಂತ ಇರ್ತದೆ. 5 ಗಂಟೆ ಹತ್ರ ಗೆದ್ದವ್ರು ಗುರು ತಲ್ಕ ಮಟನ್ ಹೊಡಿಯಕ್ಕೆ. ಮಿನಿಮಮ್ ಮಟನ್ ಅಂಗಡಿಲಿ 10 ಮರಿ ಹೊಡಿತಾರೆ. 10 ಮರಿನೂ ಖಾಲಿ ಆಗುತ್ತೆ ಗುರು ಸಂಡೇ ಬಂತು ಅಂದ್ರೆ. ನಮ್ ಜನಗಳು ಎಷ್ಟು ಮಟನ್ ತಿಂತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ ಮಟನ್ ರೇಟ್ ಕೂಡ ಜಾಸ್ತಿ ಆಗ್ಬಿಟ್ಟೈತಿ ಇತ್ತೀಚೆಗೆ. ಬತ್ತ ಮೊದ್ಲೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗ ಎಷ್ಟು ಕಮ್ಮಿ ಇತ್ತು ಗೊತ್ತಾ, 50 ರೂಪಾಯಿ ಅಂತ ಕೆಜಿ ಮಟನ್. ನಮ್ ಕೆಜಿ ಇಲ್ಲ ಅವಾಗ ಗುಡ್ಡೆ ಮಾಂಸ. ಇವಾಗ ನೋಡಿದ್ರೆ ಕೆಜಿಗೆ 800 ರೂಪಾಯಿ 900 ರೂಪಾಯಿ. ಈಗಲೂ ನಮ್ ಕಡೆ ಗುಡ್ಡೆ ಮಾಂಸ ಸಿಗುತ್ತೆ 500 ರೂಪಾಯಿ ಗುಡ್ಡೆ ಮಾಂಸ. ಗುಡ್ಡೆ ಮಾಂಸ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ, ಗುಡ್ಡೆ ಮಾಂಸ ಹೆಂಗಂದ್ರೆ ಎಲ್ಲ ಮಟನ್ ಮಿಕ್ಸ್ ಇರುತ್ತೆ. ತಲ್ಕಾಲ್ ಇರ್ಬೋದು, ಬೋಟಿ ಫ್ರೈ ಇರ್ಬೋದು, ಎಲ್ಲ ಮಿಕ್ಸ್ ಇರೋದ್ರೊಳಗಡೆ ಮಿಕ್ಸ್ ಇರುತ್ತೆ. ಅದನ್ನ ಗುಡ್ಡೆ ಹಾಕಿ ಕೆಜಿ ಲೆಕ್ಕ ಕೊಟ್ಬಿಡ್ತಾರೆ. ಅದೇ ಗುಡ್ಡೆ ಮಾಂಸ. ಈ ಗುಡ್ಡೆ ಮಾಂಸ ಅಂತ ಅಂದ್ರೆ ಮಂಡ್ಯ, ಹಾಸನ, ಮೈಸೂರವರು ಚೆನ್ನಾಗಿ ಗೊತ್ತಿರುತ್ತೆ ಗುಡ್ಡೆ ಮಾಂಸ ಅಂದ್ರೆ. ಇನ್ನು ಕೆಲವ್ರ ಕಡೆ ಗುಡ್ಡೆ ಮಾಂಸ ಅಂದ್ರೆ ಗೊತ್ತಲ್ಲ. ಗುಡ್ಡೆ ಮಾಂಸ ಅಂತ ಬೆಂಗಳೂರು ಜನಕ್ಕೆ ಅಂದ್ರೆ ಏನಂಗಂದ್ರೆ ಅಂತ ಹೇಳ್ತಾರೆ. ಈಗ್ಲೂ ನಮ್ಮ ಊರ್ನಲ್ಲಿ ಹಳ್ಳಿ ಕಡೆಗೆ ಹೋದ್ರೆ ಮಟನ್ ಈಗ್ಲೂ 550 ರೂಪಾಯಿ ಕೆಜಿ. ಬೆಂಗಳೂರು ತರ ರಾರಾಮರಿ ಇಲ್ಲ ರೈಟು. ಬೆಂಗಳೂರು ಹಂಗೆ ಗುರು, ಬಂದರ್ಗೆ ಜೀವನ ಕಟ್ಕೊಡುತ್ತೆ, ನರ್ಕನೂ ತೋರಿಸುತ್ತೆ ಬೆಂಗಳೂರು. ಕೆಲವು ಕಡೆ ಬೆಂಗಳೂರು ಒಂಥರ ಚಂದ ಅನ್ಸುತ್ತೆ. ನಾವು ಚಿಕ್ಕ ಹುಡುಗರಾಗ ಅನ್ಸೋದು ಗುರು ಬೆಂಗಳೂರು ಬರ್ಬೇಕು ಗುರು, ನಾವು ಜಲ್ದಿ ದೊಡ್ಡವರಾಗ್ಬೇಕು ಗುರು, ಬೆಂಗಳೂರು ಬರ್ಬೇಕು, ಬೆಂಗಳೂರು ಜನ ಮಾಡ್ಬೇಕು, ಸಂಪಾದನೆ ಮಾಡ್ಬೇಕು, ಅದ್ ಬೆಂಗಳೂರಿಗೆ ಹೋದಾಗ ಚೆನ್ನಾಗವ್ರೆ ಗುರು ಅನ್ಸೋದು. ಈಗ ಅನ್ಸುತ್ತೆ ಗುರು ಯಾಕಾರ ಬೆಂಗಳೂರು ಬಂದೆ ಗುರು, ಹಳ್ಳಿನೇ ಬಿಟ್ಟಿರ್ತಲ್ಲ ಗುರು, ಮತ್ತೆ ನಾವು ಮತ್ತೆ ಚಿಕ್ಕವರಾಗ್ಬೇಕಲ್ಲ ಗುರು ಅನ್ಸುತ್ತೆ. ಅವಾಗ ಆ ಯೋಚನೆ ಇತ್ತು, ಇವಾಗ ಈ ಯೋಚನೆ. ಹಳ್ಳಿಲಿರೋರಿಗೆ ಡಿಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ, ಡಿಲ್ಲಿಲಿರೋರಿಗೆ ಹಳ್ಳಿಗೆ ಹೋಗ್ಬೇಕು ಅನ್ಸುತ್ತೆ. ಏನೂ ಮಾಡಕ್ಕಾಗಲ್ಲ. ಆ ಏಜ್ಗೆ ಏನೇನು ಯೋಚನೆ ಬರ್ಬೇಕು ಬರ್ತಾ ಇರ್ತದೆ. ಆದ್ರೆ ನಾವು ದಾರಿನ ಸಾಕ್ಸ್ಕೊಂಡು ಹೋಯ್ತಾ ಇರ್ಬೇಕು. ನನ್ಗೆ ಈಗ್ಲೂ ಅನ್ಸುತ್ತೆ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿದೆ ಗುರು ಅಂತ. ನೋಡಿ ದೇವಸ್ಥಾನ ಇದೆ ಇಲ್ಲಿ, ಶಿವನ್ ಟೆಂಪಲ್. ಇಲ್ಲ ದೇವಸ್ಥಾನ, ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಇಲ್ಲಿ. ನೋಡಿ 2 ಜನ ಸಿಕ್ಕಿದ್ದಾರೆ ನಂಗೆ, ಶಿವ ಸಿಕ್ಕಿದ್ದಾರೆ, ಆಂಜನೇಯ ಸಿಕ್ಕಿದ್ದಾರೆ. ಇನ್ ಮುಂದಕ್ಕೆ ಲಕ್ಷ್ಮಣ, ರಾಮ ಎಲ್ಲ ಸಿಗ್ತಾರೆ. ನೋಡ್ಕೊತಾ ಹೋಗ್ತೀನಿ. ಓಪನ್ ಆಗಿದೆ ಬೆಳಗ್ಗೆನೆ. ಬಟ್ ಇನ್ನೊಂದು ಹೇಳೋದ್ ಮರ್ಸ್ಬಿಟ್ಟೆ, ನಮ್ ಬೆಂಗಳೂರಿನಲ್ಲಿ ಕಾಫಿ ಶಾಪ್ಗಿಂತ ಬೆಳಿಗ್ಗೆ 6 ಗಂಟೆಗೆ ಎಣ್ಣೆ ಅಂಗಡಿ ಓಪನ್ ಇರ್ತಾವ ಲೋಕಲ್ ಅಲ್ಲಿ. ಅದೇನು ಬೆಳಿಗ್ಗೆ ಎಣ್ಣೆ ಕುಡಿತವ್ರು ನಮ್ ಜನಗಳು ಅಂತ ನನಗೆ ಅರ್ಥ ಆಯ್ತಲ್ಲ. ಬೆಳಿಗ್ಗೆನೆ ಗುರು ಕುಡಿಲಿ, ಹ್ಯಾಬಿಟ್ ಒಂದು. ಬೆಳಿಗ್ಗೆನೆ 6 ಗಂಟೆಗೆ ಒಂದು ವಾಟರ್ ಬಾಟ್ಲು, ಒಂದು OTP ಕೂತಿರ್ತಾರೆ ಟೇಬಲ್ ಮೇಲೆ. ನಾನು ಎಷ್ಟೋ ಟೈಮ್ ನೋಡಿದ್ವಿ, ಏನ್ ಗುರು ನೀವು ಬೆಳಿಗ್ಗೆ ನಾವು ಕಾಫಿ ಟೀ ಕುಡಿತೀವಿ, ನೀವು ನೋಡ್ರಿ ಬೆಳಿಗ್ಗೆ ಎಣ್ಣೆ ಹೊಡಿತಾರಲ್ಲ ಗುರು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಎಷ್ಟೋ ಜನ ಎಣ್ಣೆನ ಜೀವನ ಮಾಡ್ಕೊಬಿಟ್ಟಿದ್ದಾರೆ. ಈಗ ಬಾಡಿ ಪೇನ್ ಬತ್ತಾ, 1 ಕ್ವಾರ್ಟರ್ ಎಣ್ಣೆ ಹೊಡಿಯೋಣ ಸರಿ ಆಗುತ್ತೆ, ಇಲ್ಲ ಕೋಲ್ಡ್ ಆಯ್ತಾ ರಮ್ ಹೊಡಿಯೋಣ ಸರಿ ಆಗುತ್ತೆ ಅನ್ಕೊಳ್ಳೋದು ಜೀವನ ಆಗ್ಬಿಟ್ಟೈತೆ. ಹೊಡಿಲಿ, ಲಿಮಿಟ್ ಆಗಿರ್ಲಿ. ನನ್ಗೂ ಅರ್ಥ ಆಗುತ್ತೆ, ಒಂದೇ ಟೈಮ್ ಎಣ್ಣೆ ಬಿಡಕ್ ಆಗಲ್ಲ, ಬಿಟ್ಬಿಡಿ, ನಿಧಾನಕ್ಕೆ ಬಿಡಿ. ಒಂದ್ ಫುಲ್ ಬಾಟ್ಲ್ ಇರ್ತೀರಾ, ಬಾಟ್ಲಿಂದ ಒಂದ್ 2 ಕ್ವಾರ್ಟರ್ ಬನ್ನಿ, 2 ಕ್ವಾರ್ಟರ್ 1 ಕ್ವಾರ್ಟರ್, 1 ಕ್ವಾರ್ಟರ್ 90 30 ಆಮೇಲೆ ಬಿಟ್ಟೇ ಬಿಡಿ. ಸುಮ್ಮನೆ ಕೂತಿರಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಟಿದ್ದೀನಿ. ಪಾಪ ಅಲ್ಲಿ ಒಂದ್ 2 ಜನ ಹುಡುಗರು ಸಿಕ್ಕಿದ್ರು.
ಅಣ್ಣ ಚಾನಲ್ ಹೆಸರೇನು ಅಂತ ಕೇಳಿದ್ರು, ಚಾನಲ್ ಹೆಸರು ಹೇಳಿ ಸರ್ಚ್ ಮಾಡ್ಕೊಟ್ಟು ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಇಬ್ರು ಕೂಡ. ಆಯ್ತು, ಆಮೇಲೆ ನೈಸ್ ರೋಡ್ ಟೋಲ್ ಇದು ಗುರು. ನೈಸ್ ರೋಡ್ ಹೋಗ್ಬೇಕು ಅಂತ ಅಂದ್ರೆ 105 ರೂಪಾಯಿ ಕೊಡ್ಬೇಕಂತೆ. ಅದರಿಂದ ನಾನು ನೈಸ್ ರೋಡ್ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ ಗುರು. ನಾನೇನೋ 15 ರೂಪಾಯಿ ಅನ್ಕೊಂಡೆ. ಉಸ್ಕೂರ್ಗೆ ಹೋಗ್ಬೇಕು ಅಂತಂದ್ರೆ 115 ರೂಪಾಯಿ, 120 ರೂಪಾಯಿ ಅಂತಲ್ಲ ಗುರು ಟೋಲ್ ಫೀಸ್ ಬೈಕ್ಗೆ. ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಗಣಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದ್ರೆ, ನಾನು ಬಂದಿರೋ ಜಾಗ ಉಸ್ಕೂರು ಫ್ರೂಟ್ ಮಾರ್ಕೆಟ್. ಇಲ್ಲಿ ಎಲ್ಲಾ ತರದ ಫ್ರೂಟ್ ಸಿಗುತ್ತೆ. ಮತ್ತೆ ಇದು ಬೆಂಗಳೂರಿಗೆ ದೊಡ್ಡ ಫ್ರೂಟ್ ಮಾರ್ಕೆಟ್. ಮತ್ತೆ ಇಲ್ಲಿ ಎಷ್ಟೆಷ್ಟು ಕಮ್ಮಿ ರೇಟ್ಗೆ ಹಣ್ಣು ಸಿಗುತ್ತೆ, ಮತ್ತೆ ಎಲ್ಲೆಲ್ಲಿಂದ ಬರ್ತಾರೆ ಹಣ್ಣು ತಗೊಳ್ಳಕ್ಕೆ, ಮತ್ತೆ ಇಲ್ಲಿಗೆ ಹಣ್ಣು ಎಲ್ಲಿಂದ ಬರ್ತದೆ, ಮತ್ತೆ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ನೋಡಿ, ನಾವು ಬಂದಿರೋ ಜಾಗ ಯಾವ್ದು ನಿಮ್ಗೆ ತೋರಿಸ್ತೀನಿ ನೋಡಿ. ನಾವು ಬಂದಿರೋದು ಬೆಂಗಳೂರಿನ ಅತ್ಯಂತ ದೊಡ್ಡ ಫ್ರೂಟ್ ಮಾರ್ಕೆಟ್. ಬನ್ನಿ ಮತ್ತೆ ತಡ ಒಳಗಡೆ ಹೋಗುವ. ಏನೆಲ್ಲ ಸಿಗುತ್ತೆ, ಏನೇನು ಹಣ್ಣು ಸಿಗುತ್ತೆ, ಎಷ್ಟೆಷ್ಟು ರೈಟ್ ಸಿಗುತ್ತೆ ಅಂತ ನೋಡುವ. ನೋಡಿ ನೋಡಿ, ಇಲ್ಲಿ ಪಪಾಯ ಮಾರ್ತಿದ್ದಾರೆ. ನಿಮ್ದಣ್ಣ ಹೆಂಗಣ್ಣ ಪಪಾಯ? 35 kg. ಓಕೆ, ನಮ್ಮಣ್ಣ ವ್ಯಾಪಾರ ಮಾಡ್ತಿದ್ದಾರೆ. ಕೆಜಿಗೆ 35 ರೂಪೀಸ್ ಅಂತೆ. ಓಕೆ, ಥ್ಯಾಂಕ್ ಯು ಅಣ್ಣ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನಮ್ಮ ಮಾಲೀಕರು ಮಾತಾಡ್ಸೋಣ, ಫ್ರೂಟ್ಸ್ ಮಾರ್ಕೆಟರ್ ಮಾಲೀಕರು ಮಾತಾಡ್ಸ್ಕೊಂಡು ಹೆಂಗೆ ರೈಟ್ ಅಂತ ಕೇಳೋಣ. ಮತ್ತೆ ಅಲ್ಲಿಂದ ತಗೊಳ್ಳಿಕ್ಕೆ ಅಂತ ಬಂದಿರ್ತಾರಲ್ಲ ಅವ್ರನ್ನು ಕೇಳೋಣ. ಇಲ್ಲಿ ಮ್ಯಾಂಗೋ ಇಟ್ಟಿದ್ದಾರೆ. ಪಪಾಯ ಅಣ್ಣ ತಗೊಂಡ್ರ ಪಪಾಯ? ಎಷ್ಟಣ್ಣ ಪಪಾಯ? 35 ರೂಪೀಸ್ ಅಣ್ಣ ತಗೊಂಡ್ರ. ಅಣ್ಣ ಎಲ್ಲಿಗೆ ನೀವು ಮಾರ್ಕೆಟಾ? ಓಕೆ, ಎಲ್ಲಿ ಅಣ್ಣ? ಓ ಅಣ್ಣ ಇಲ್ಲಿಂದ ಬೊಮ್ಮನಹಳ್ಳಿಯಿಂದ ಇಲ್ಲೂ ಬಂದಿದ್ದಾರೆ ತಗೊಳ್ಳಿಕ್ಕೆ. ಓಕೆ, ಒಳ್ಳೇದಾಗ್ಲ ವ್ಯಾಪಾರಕ್ಕೆ. ಬನ್ನಿ, ಇದು ಶಾಂಪಲ್ ಅಷ್ಟೇನೆ. ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿದೆ. ಇಲ್ಲಿ ದಾಳಿಂಬೆ ಇಟ್ಟಿದ್ದಾರೆ. ಅಣ್ಣ ಹೆಂಗಣ್ಣ ದಾಳಿಂಬೆ? 180 ದಾಳಿಂಬೆ. ಮ್ಯಾಂಗೋ. ಇಲ್ಲಿ ವಾಟರ್ ಮೆಲನ್ ಫ್ರೂಟ್ಸ್ ಇಟ್ಟಿದ್ದಾರೆ. ಇಲ್ಲಿ ತುಂಬಾ ಜನ ತಗೊಳ್ತಿದ್ದಾರೆ. ಇಲ್ಲಿ ಪಪ್ಪಾಯ ಬೇರೆ ಇದೆ. ಇಲ್ಲಿ ಹೇಗೆ ರೈಟ್ ಹೆಂಗಿದೆ ಅಂತ ಹೇಳ್ಬಿಡಿ. ಹೆಂಗಿದೆ ಡೈಲಿ ಕ್ರೌಡ್ ಹೆಂಗೆ ಇರ್ತದ? ಲಂಗ್ರಾನ ಮಾಲ್ದಾ 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 ಎಷ್ಟು ಕೆಜಿ ಇದು? 60 ರೂಪಾಯಿ ಕೆಜಿ. ಅದು ನಿಮ್ಗೆ ಎಲ್ಲಿಂದ ಬರ್ತದೆ ಅಣ್ಣ? ಯುಪಿ ಸಾರನ್ಪುರ. ಅಲ್ಲಿಂದ ಬರ್ತದೆ. ಹಾ, ಇದು ಬೇಗನ್ಪಲ್ಲಿನ ಬೆನಿಶಾ ಬೇಗನ್ಪಲ್ಲಿ. ಹೆಂಗೆ ಕೆಜಿ ಇದು? ಇದು 60 ರೂಪಾಯಿ ಮಾಡ್ತೀನಿ ಹೋಲ್ಸೇಲ್ ರೇಟ್. ಅದು ನೀಲಮ್ಮ, ಇದು 50 ರೂಪಾಯಿ ಮಾಡ್ತೀನಿ ಹೋಲ್ಸೇಲ್ ಪ್ರೈಸ್. ಅದು ಬೇರೆ ಇದೆ ನಾಸ್ಪಾತಿ, ಮಡ್ಸೇಬ್. ಹಾ, ಅದು 1700 ರೂಪಾಯಿ ಮಾಡ್ತಾನೆ. ಹಾ, 23 ಕೆಜಿ ಇದು. ಅದೇ ಲಂಗ ಸೇಮ್. ಹಾ, ಎರಡು ಸೇಮ್. ಅದ 12 ಮಂತ್ ಪೂರಾ ಫುಲ್. ಎಷ್ಟು ಇಯರ್ಸ್? ಇದು 15 ವರ್ಷ ಆಯ್ತು ಇಲ್ಲಿ. ನಮ್ದು ಯಾರು ಖುಷಿ ಆಗುತ್ತೆ ನಮ್ಗೆ. ಆದ್ರೆ ಕನ್ನಡನ ಕಲ್ತು 15 ವರ್ಷದಿಂದ ಇಲ್ಲೇ ಇದ್ದಾರೆ. ಆಕ್ಚುಲಿ ಕೆಲವರು 25 ವರ್ಷ 30 ವರ್ಷದಿಂದ ಇದ್ರೂ ಕನ್ನಡ ಮಾತಾಡಕ್ಕೆ ಹಿಂಜರಿತಾರೆ. ಆದ್ರೆ ನಮ್ ಬ್ರದರ್ ಒಬ್ರು, ನಿಮ್ ಹೆಸರು? ಮೊಹಮ್ಮದ್ ಮೇರಾಜ್ ಅಂತ. UP ಇಂದ ಬಂದು ಕನ್ನಡ ಕಲ್ತು ಇಲ್ಲಿ ಫ್ರೂಟ್ಸ್ ವ್ಯಾಪಾರ ಮಾಡ್ತಿದ್ದಾರೆ. ಈ ವ್ಯಾಪಾರಕ್ಕೆ ಒಳ್ಳೇದಾಗ್ಲಿ. ಕನ್ನಡ ಕಲೀಲಿ, ನೆಟ್ಟಿಗೆ ಬರೋಕೆ. ಕನ್ನಡ ಎಷ್ಟು ಜನ ಇಲ್ಲೇ ನೀರು ಕುಡ್ದು ಇಲ್ಲೇ ಬೆಳೆದು ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕನ್ನಡ ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ಕನ್ನಡ ಗೊತ್ತು ಅಂತ ಹೇಳ್ಬೇಕು. ಮುಂದೆ ಕಾಲ ಬದಲಾಗಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಚಾನಲ್ ಬ್ರದರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಬನ್ನಿ ಮತ್ತೆ ಮುಂದೆ ಹೋಗೋಣ. ಏನ್ ಹೇಳ್ತಾರೆ ಇಲ್ಲಿ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತಾ. ಇದು ಮ್ಯಾಂಗೋನೇ ಫುಲ್ ಮ್ಯಾಂಗೋ ಇಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಮ್ಯಾಂಗೋ 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 ಸೀಸನ್ ಮ್ಯಾಂಗೋ. ಹಾಯ್ ಬ್ರದರ್, ತಗೊಳಕ್ ಬಂದಿರೋದಣ್ಣ? ತಗೊಳ್ತಿರೋದ? ಓಕೆ, ಅಣ್ಣ ತಗೊಳ್ಳಿಕ್ ಬಂದಿದ್ದಾರೆ ಫ್ರೂಟ್ಸ್ ನ. ಇಲ್ಲಿ ಎಲ್ಲಿಂದ ಬಂದಿರೋದಣ್ಣ?
ಇಲ್ಲ ಹತ್ತಿರದಿಂದ ಒಂದು ಒಳ್ಳೇದಾಗಲಿ. ಹೆಂಗೆ ಕಲ್ಲಂಗಡಿ ಹಣ್ಣು 12 ರೂಪಾಯಿ 10 ರೂಪಾಯಿ ಕೆಜಿ? 8 ಇಂದ 15 ಆಗಿಂತ ಇದೆ. 8 15. ನಾವೆಲ್ಲ ಮಾರ್ಕೆಟ್ ಅಲ್ಲಿ ನೋಡಿದ್ರೆ 35 ರೂಪಾಯಿ ಕೆಜಿ 40 ರೂಪಾಯಿ ಕೆಜಿ ವಾಟರ್ ಮೆಲನ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರಿ ನೀವು? ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ರ? 25 ವರ್ಷ 25 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ. ಕ್ರೌಡ್ ಯಾವಾಗ್ಲೂ ಹಿಂಗೆ ಸಂಡೇ ಮಾತ್ರ ಕ್ರೌಡ್ ಜಾಸ್ತಿ ಇರುತ್ತೆ. ಯಾವ ತರ ಗೌಡ್ರೆ? ರೇಟ್ನ ಕ್ರೌಡ್ ಇರ್ತದಲ್ಲ, ಅಂದ್ರೆ ಜನಗಳ ಸಂಗಣಿ ಯಾವಾಗ್ಲೂ ಇವ್ರು ಹಿಂಗೆ ಇರ್ತದೆ. ಸ್ವಲ್ಪ ಕಮ್ಮಿ, ಸಂಡೆ ಸ್ವಲ್ಪ ಕಮ್ಮಿ, ಬೇರೆ ದಿನ 50%, ಓಕೆ. ಬಾಕಿ ದಿನ 100%. ನೋಡಿ ಫ್ರೆಂಡ್, ನಾನು ಅನ್ಕೊಂಡಿದ್ದೆ ನಾ ಸಂಡೇ ಮಾತ್ರ ಜಾಸ್ತಿ, ಕೇರ್ ಮಾರ್ಕೆಟ್ ಗೆಲ್ಲ ಬರ್ತಲ್ಲ ಸಂಡೇ ಮಾತ್ರ ಜಾಸ್ತಿ ಅನ್ಕೊಂಡಿದ್ದೆ. ಸಂಡೇನೆ ಕಮ್ಮಿ ಅಂತ, ಮಿಕ್ಕಿ ಪ್ರತಿ ವಾರನು ಪ್ರತಿ ದಿನಾನು ಜಾಸ್ತಿ ಜನ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಗೌಡ್ರ, ತುಂಬಾ ಖುಷಿ ಆಯ್ತು ಜೊತೆ ಮಾತಾಡಿ. ನನಗೆ ಮೋಸಂಬಿ ಇಟ್ಟಿದ್ದಾರೆ ಫುಲ್ ಇಲ್ಲೆಲ್ಲ. ಮೋಸಂಬಿ ರೇಟ್ ಹೆಂಗೆ ಅಂತ ಗೊತ್ತಿಲ್ಲ ಅಣ್ಣ. ಹೆಂಗೆ ಮೋಸಂಬಿ ನೆಲ ಮೂಟೆ ಲೆಕ್ಕನಾ? ಹೆಂಗಣ್ಣ ಮೂಟೆ? ಮೂಟೆ 4000 ಅಣ್ಣ. ಎಷ್ಟು ಕೆಜಿ ಬರ್ತದೆ ಬ್ಯಾಗ್ ಅಣ್ಣ ಇದು? 30 ಕೆಜಿ ಬ್ಯಾಗು 4000 ಮೂಟೆ. 30 ಕೆಜಿ ಬ್ಯಾಗ್. ದಾಳಿಂಬೆ ಇಟ್ಟಿದ್ದಾರೆ. ಹೆಂಗಣ್ಣ ದಾಳಿಂಬೆ ಕೆಜಿ? ಫುಲ್ ಬಾಕ್ಸ್ ಇರಲಿಲ್ಲ ಅಣ್ಣ, ಹಿಂಗ ಏನೋ ಕೆಜಿ ಲೆಕ್ಕ ಏನಿಲ್ಲ, ಫುಲ್ ಬಾಕ್ಸ್. ಹೆಂಗಣ್ಣ ಫುಲ್ ಬಾಕ್ಸ್ ಎಷ್ಟು ಕೆಜಿ ಬರ್ತದೆ? ಬಾಕ್ಸ್ ಅಲ್ಲಿ 10 ಕೆಜಿ ಬರ್ತದೆ. ಎಷ್ಟು ಫುಲ್ ಬಾಕ್ಸ್? ಎಷ್ಟು? 1150 ಫುಲ್ ಬಾಕ್ಸ್ 10 ಕೆಜಿ ಬರ್ತದೆ ಇದರಲ್ಲಿ. ಎಷ್ಟು ವರ್ಷದ ವ್ಯಾಪಾರ ಮಾಡ್ತಾ ಇದ್ದೀರಾ? 20 ವರ್ಷ ಅಂತ. ಏನ್ ಅಣ್ಣ ಇದು ನೇಮ್ ಎಂತ ಇದ್ರದ್ದು? ಈ ರೆಡ್ ಕ್ಲಾಪ್ ಇದೆ ಹೆಸರು. ರೆಡ್ ರೆಡ್ ಕ್ಲಾಪ್. ಎಲ್ಲಿಂದ ಬರುತ್ತೆ ನಿಮ್ಗೆ ಹಣ್ಣಿದು? ಲೋಕಲ್ ಲೋಕಲ್ ಸಿಗುತ್ತೆ ಇದು. ಇದು ಮಹಾರಾಷ್ಟ್ರ. ಅದು ಮೊಘಲಷ್ಟ. ಅದು ಮಹಾರಾಷ್ಟ್ರ. ಮಹಾರಾಷ್ಟ್ರದಿಂದ ಬರೋದು. ನೇಮ್ ಎಂತ? ಸೇಮ್ ಯಾವ್ದು? ಇದು ಜಿಮ್ಸನ್. ಹೆಸರು ಜಿಮ್ಸನ್. ಓಕೆ. ಹೇಗೆ ಅನಿಸಿದೆ ವ್ಯಾಪಾರ? ಡೈಲಿ ಕಸ್ಟಮರ್ ಬರ್ತಾರೆ ನಿಮ್ಗೆ? ಬರ್ತಾರೆ ಡೈಲಿ ಕೆಜಿ ಫುಲ್ ಟ್ರೈನ್ ಲೆಕ್ಕ ಕೌಂಟಿಂಗ್, ಕೆಜಿ ಲೆಕ್ಕ ಯಾವ್ದು ಕೊಡಲ್ಲ, ಫುಲ್ ಟ್ರೈನ್ ತಗೊಂಡಿದ್ರೆ. ತಗೊಳ್ಬೇಕು. ಥ್ಯಾಂಕ್ ಯು ಅಣ್ಣ. ನೋಡಿ, ಇದು ಕೆಜಿ ಲೆಕ್ಕ ಯಾವ್ದು ಇಲ್ಲ, ಎಲ್ಲ ಒಂದು ರೇಟ್ನೇ ಕೊಟ್ಬಿಡ್ತಾರೆ. 9 ಕೆಜಿ ಹೋಲ್ಸೇಲ್ ರೇಟ್ ಇದು ವ್ಯಾಪಾರ ಮಾಡೋದು. ಸೂಪರ್. ಇಲ್ಲೂ ಕಲ್ಲಂಗಡಿ. ಹಾಯ್ ಸಾವ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಓಕೆ. ಹೆಂಗೆ ಕೆಜಿ ವಾಟರ್ ಮೆಲನ್? 12 ರೂಪಾಯಿ ಒಂದು ಕೆಜಿಗೆ. 12 ರೂಪಾಯಿ ಅಲ್ಲ, ಮಾರ್ಕೆಟ್ ಅಲ್ಲೆಲ್ಲ 30-40 ರೂಪಾಯಿ ಇರ್ತದೆ. ಹೆಂಗೆ ಅದು ಇಲ್ಲಿಂದ ತಗೊಂಡೋಗ್ತಾರ? ಟ್ರಾನ್ಸ್ಪೋರ್ಟೇಷನ್ ಬರುತ್ತಲ್ಲ, ಎಲ್ಲಾ ಟೋಟಲ್ ಚಾರ್ಜ್ ಹಾಕ್ಬಿಡ್ತಾರೆ ನಿಮ್ಗೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತೀರಿ ಬ್ರದರ್ ನೀವು? ನಾವು ವರ್ಕರ್, ಓನರ್ ಬೇರೆ. ಎಷ್ಟು ವರ್ಷದ ಅಂಗಡಿ ಇದೆ? ಇದು 40 ವರ್ಷ ಅಂಗಡಿ. ನೀವ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಇಲ್ಲಿ? ನಾವು 12 ವರ್ಷ. 12 ವರ್ಷದಿಂದ. ಓಕೆ. ನೀವೇ ನೋಡ್ಕೊಳ್ಳೋದು ಫುಲ್ ಇಲ್ಲಿ? ನಾವು 200 ಬರುತ್ತೆ. ಎಷ್ಟು ಕೆಜಿ ಖಾಲಿ ಮಾಡ್ತೀರಾ ಅಣ್ಣ ವಾಟರ್ ಮೆಲನ್? ಪರ್ ಡೇ ಒಂದು ಗಾಡಿ. ಪರ್ ಡೇ ಒಂದು ಗಾಡಿ ಖಾಲಿ ಆಗುತ್ತೆ. ಎಷ್ಟು ಬರ್ತದೆ ಒಂದು ಗಾಡಿಲಿ? 10 ಟನ್ ಬರುತ್ತೆ. 10 ಟನ್. ಓ ಸೂಪರ್ ಬ್ರದರ್. ನೋಡಿ, ಈ ಟ್ರಕ್ ಅಲ್ಲೇ ಬರುತ್ತೆ 10 ಟನ್ ಬರುತ್ತೆ. 10 ಟನ್ ಅಂದ್ರೆ ಫುಲ್ ಒಂದ್ ದಿನ ಫುಲ್ ಖಾಲಿ ಆಗುತ್ತೆ. ಕ್ರೌಡ್ ಯಾವಾಗ್ಲೂ ಹಿಂಗೆ ಇರುತ್ತೆ ಬ್ರದರ್? ಸಂಡೇ ಮಾತ್ರ ಕ್ರೌಡ್? ಇಲ್ಲ, ಸಂಡೇ ಇವತ್ತು ಬಂದು ಲೀವ್ ಬರುತ್ತೆ. ಅಲ್ಲಿ ಸಂಡೇ ಲೀವು ಇದ್ರೇನು ಕಸ್ಟಮರ್ ಬಂದು ರಿಟರ್ನ್ ಹೋಗ್ಬಾರ್ದು, ಓಪನ್ ಇರ್ತೀರಿ. ನಾನ್ ಅನ್ಕೊಂಡೆ ಸಂಡೇನೇ ವ್ಯಾಪಾರ ಚೆನ್ನಾಗಿರುತ್ತೆ ಅನ್ಕೊಂಡಿದ್. ನಾನ್ ತಪ್ಪು ತಿಳ್ಕೊಂಡ್ರೆ ತಪ್ಪು. ಆಕ್ಚುಲಿ ಮಂಡೇ ಫುಲ್, ನಾಳೆ ಫುಲ್ ಕ್ರೌಡ್ ಇರ್ತದೆ. ಓಕೆ. ನೋಡಿ, ಬನ್ನಿ ಒಳಗಡೆ ತೋರಿಸ್ತೀನಿ ಎಲ್ಲ. ಅಣ್ಣ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಣ್ಣ ಕನ್ನಡದವ್ರು ಸಿಕ್ಕಿ ಖುಷಿ ಆಗ್ಬಿಡ್ತಾನೆ ನನಗೆ. ಹಿಡ್ಕ ಬ್ರದರ್, ಎಲ್ಲಿ ಬ್ರದರ್ ನಿಮ್ದೆ ಫ್ರೂಟ್ಸ್ ಇದು ಫ್ರೂಟ್ಸ್? ನಮ್ದು ಎಲ್ಲಿಂದ ಬಂದಿರೋ ಫ್ರೂಟ್ಸ್ ಇದ್ರು? ಇದು ಬಿಜಾಪುರ. ಓಕೆ. ಹೆಂಗೆ ಕೆಜಿ? ಕೆಜಿ 35 ಕೆಜಿ. ಕೆಜಿ ಯಾಕೆ ಕೊಡ್ತಿರಲ್ಲ? ಕ್ರೈಟ್ ತಗೋಬೇಕು ನಾವು. ಹೆಂಗೆ ಕೆಜಿ? ಮಿನಿಮಮ್ 10 ಕೆಜಿ ತಗೊಂಡ್ರೆ ಮಾತ್ರ ತಗೊಳ್ಳಿಲ್ಲ ಅಂದ್ರೆ ಹೋಗ್ತಾರೆ ಅಂತೀರಾ? ಅಷ್ಟೇ. ನಿಮ್ದು ಯಾವ ಊರು? ನಂದು ಮೈಸೂರು ಬ್ರದರ್. ಹೌದಾ? ಅಣ್ಣ ಗಾಡಿ ಎಷ್ಟು ಟನ್ ಬರ್ತದೆ? 3 ಟನ್ ಬರ್ತೈತೆ ಹಾ. ಈಗ ಅದು 3 ಟನ್ ಈಗ ಒಂದು 180. 180 ಅಷ್ಟು. 77,000 ರೂಪಾಯಿ. ಅಣ್ಣ ಈಗ ಅದೊಂದು ಈಗ ಪಪಾಯ ಅಂತ ಅಂದ್ರೆ ಸ್ವಲ್ಪ ಅಳುಗುತ್ತಲ್ಲ ಅದು? ಮಾತಾಡಿ. ಪಪ್ಪಾಯಲ್ಲಿ 2 ತರ ಇದೆ. ರೆಡ್ ಲೇಡಿ ಇದೆ, 15 ಇದೆ. 15 ಅಂದ್ರೆ ಯಾವ್ದು? ರೆಡ್ ಲೇಡಿ ಅಂದ್ರೆ ಯಾವ್ದು? ಅದೇ 15. ಇದು ರೆಡ್ ಲೇಡಿ. ಇದು 15. ನಮ್ ಬಾಲನ್ ಇದೆ 15. ನೋಡಿ, ಇದು 15 ಅಂತ. ಇನ್ನು ರೆಡ್ ಲೇಡಿ ಯಾವ್ದು? ಬರಣ ನಮ್ಮ 15. ಬರಣ ಇಲ್ಲಿ ನಮ್ ಬಾಲನ್ ಇವ್ರು ಸೀನಿಯರ್ ಯಜಮಾ. ಇದು 15 ಅದು. ಇದು 15ನೇ. ಇದು ಅಳುಗಲ್ಲ. ಇದು ಎಷ್ಟು ಇದ್ರ ಮೇಲೆ ಅಳುಗಲ್ಲ. ಇದು ಇದು pressing ಆಗಿ ಬೈಲಿ. ಸ್ವಲ್ಪ ನೀವು ಕಾಯ್ದಾಗ ಸ್ವಲ್ಪ ಇನ್ನೂ ಯಜಮಾನ್ ಇಲ್ಲಿ ಬಾಯಿಲಿ ಅಪ್ಪನ್ನ ಹಿಡಿಬಾರ್ದು.
ಹಿಡ್ಕೊಳ್ಳ ಮಾತಾಡ ಮಾತಾಡ. ಹೇಳಿ ಬ್ರೋ, ಎಷ್ಟು ವ್ಯಾಪಾರ ಮಾಡ್ತಿದ್ದೀರಾ? 20 ವರ್ಷದಿಂದ ಇದೆ. ಅಣ್ಣ ಎಂತ ಹೇಳಾರು ಹೇಗಿದ್ರಿ ಅಣ್ಣ? ಅಣ್ಣ ಹೆಂಗೆ ಕೆಜಿ ದಾಳಿಂಬೆ? ಕೆಜಿ ಇಲ್ಲ, ಸ್ವಲ್ಪ 10 ಕೆಜಿ ಬಾಕ್ಸ್. ಇದಕ್ಕೆ ಮಾತಾಡಿ ಏನಿಲ್ಲ. 10 ಕೆಜಿ ಬಾಕ್ಸಾ? ಓಕೆ. ಅಲ್ಲಿ ಎಷ್ಟು ಪ್ರೈಸ್ ಎಷ್ಟಣ್ಣ? 1200 ಅಂದ್ರೆ 2300 ಅಂದ್ರೆ ಹಣ್ಣು ಮೇಲೆ ಹೋಗುತ್ತೆ, ಯಾವ ತರ ಹಣ್ಣು ಕ್ವಾಂಟಿಟಿ ಇರುತ್ತೆ, ಕ್ವಾಲಿಟಿ ಇರ್ತದೆ, ಅದ್ರ ಮೇಲೆ ಹೋಗುತ್ತೆ. ಕ್ವಾಲಿಟಿ ಮೇಲೆ. ಓಕೆ. 450 ಗ್ರಾಮ್ ಅಂತೆ 150 ಗ್ರಾಮ್ ಗಂಟೆ ಇದೆ. ಓಕೆ. ಇದಕ್ಕಿಂತ ಡಿಫ್ರೆನ್ಸ್ ಏನಣ್ಣ? ಇದು ಸ್ವಲ್ಪ ದಪ್ಪ ಇದೆ, ಅದು ಇದು ಸ್ವಲ್ಪ ಸಣ್ಣ ಇದೆ. ಅದು 300 ಗ್ರಾಮ್ 350 ಗ್ರಾಮ್ ಬರುತ್ತೆ. ಇದು 350 ಗ್ರಾಮ್ ಬರ್ತದೆ. ಇದು ಒಂದ್ ಹಣ್ಣು. ಇದು ಅದು 200 ಗ್ರಾಮ್ ಬರುತ್ತೆ. ಇದು 200 ಗ್ರಾಮ್ ಬರ್ತದೆ. 200 250. ಎರಡಕ್ಕೂ ಸೇಮ್ ಪ್ರೈಸ್ ಬೇರೆ ಬೇರೆ ಪ್ರೈಸ್ ಇದೆಯಾ? ಬೇರೆ ಬೇರೆ ಬೇರೆ. ಇದು ಬೇರೆ ಐಟಮ್, ಅದು ಬೇರೆ. ಇದು 1200. ಅದು 1850. 1850 ಈ ಹಣ್ಣಿಗೆ. ಓಕೆ. ಅದಕ್ಕೆ ಅದು 2300. 2300. ಓಕೆ. 10 ಕೆಜಿ ಬಾಕ್ಸ್, ಕೆಜಿ ಲೆಕ್ಕ ಕೌಂಟಿಂಗ್ ಏನ್ ತಗೊಂಡ್ರು ಬಾಕ್ಸ್ ಲೆಕ್ಕ ತಗೋಬೇಕು ನೀವು. ಹೋಲ್ಸೇಲ್ ರೈಟ್. ಅಮ್ಮ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದೀರಾ? ಮಾತಾಡ್ತೀನಲ್ಲ, ಮಾಡ್ತೀನಿ. ಇದನ್ನ ಅದು ಮೈಕ್. ಅದು ಯಾವಾಗಿಂದ ಹಣ್ಣು ವ್ಯಾಪಾರ ಮಾಡ್ತಾ ಇದ್ದೀರಾ? 40 ವರ್ಷ. 40 ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಇದು ನೀವು ಅಂಗಡಿನಾ? ಇಲ್ಲ, ಅಂಗಡಿ ಬೇರೆಯವ್ರದ್ದು. ಹಾ. ಇಲ್ಲಿ ಬಾಡಿಗೆ. ಓ, ಬಾಡಿಗೆ. ಹೆಂಗೆ ಬಾಡಿಗೆ? ಬಾಡಿಗೆ ನನ್ನ ಇಷ್ಟ, ಎಷ್ಟು ಕೊಡ್ತಾರೆ ಅಷ್ಟು ತಗೊಂತಾರೆ. ಇಷ್ಟು ಕೂಡ ಅಂದ್ರೆ ಬಲಂದ ಇಲ್ಲ. ಹೆಂಗೆ ಬಾಕ್ಸ್? ಹೆಂಗೆ ಬಾಕ್ಸ್ 1500. 1500. 500. ಸೇಮ್ ಎರಡು ಎರಡು ಒಂದೇ ರೈಟ್. ಎರಡು ಒಂದೇ. ಏನ್ ತಗೊಂಡ್ರು ಬಾಕ್ಸ್ ತಗೋಬೇಕು. ಬಾಕ್ಸ್ ತಗೋಬೇಕು. ಊರು ನಿಮ್ದು? ಇಲ್ಲಿ ಚಿಕ್ಕ ಮಾರ್ಕೆಟ್. ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್. ಅಲ್ಲಿಂದ ಬಂದಿರೋದಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ. ಓಕೆ, ಒಳ್ಳೇದಾಗ್ಲಿ ಅಮ್ಮ. ನಿಮ್ ಹೆಸರು ಹೇಳಿಲ್ಲ, ನೇಮ್ ಎಂತ ನಿಮ್ದು? ಇದೆ ಮುನಿಯಮ್ಮ ಅಂತ. ಮುನಿಯಮ್ಮ. ಹಾ. ಪಾಪ ಬನ್ನಿ, ಯಾರೇ ಬಂದ್ರು ಇಲ್ಲಿ ನೀವು ಸ್ಕೂಲ್ ಫ್ರೂಟ್ಸ್ ಮಾರ್ಕೆಟ್ ಬಂದ್ರೆ ಮುನಿಯಮ್ಮ ಅಂತ ಇದಾರೆ, ಅವ್ರ ಅಂಗಡಿ ಬಂದು ಫ್ರೂಟ್ಸ್ ತಗೊಂಡು ಹೋಗಿ. ಪಾಪ ಒಳ್ಳೇದಾಗ್ಲಿ ಅಮ್ಮ. ಆಯ್ತು. ಇಲ್ಲಿ ಮ್ಯಾಂಗೋ ಇದೆ. ಮ್ಯಾಂಗೋ. ಇಲ್ಲಿ ನೋಡಿದ್ರು ಗೋಪುರ ಜೊತೆ ನೋಡ್ಬಿಟ್ಟಿದ್ದಾರೆ ಹಣ್ಣ. ಇದು ಜೀರಾ ಅಂದ್ಬಿಟ್ಟು. ಜೀರಾ? ಜೀರಾ ಐಟಮ್. ಜೀರಾ ಅಂತಂದ್ರೆ ಅದು ಬರ್ತಾ, ಅದು ಜೀರಾ ಐಟಮ್ ಅಂತ ಬರೀತಾರೆ. ಜೀರಾ ಐಟಮ್ ಅಂತ. ಇದು ಜೀರಾ A1 A2 ಕ್ವಾಲಿಟಿ ಕರೆಕ್ಟ್ ತಾನೆ? ಜೀರಾ A1 A2 A3. ಓಕೆ. ಹೆಂಗ್ ಇದೆ ಮೇಲೆ SPL, SS, SSS ಗೊತ್ತಾ? ಇದ್ರ ಮೇಲೆ ಇದ್ರ ಮೇಲೆ ಡಬಲ್ ಎಸ್ ಅಂದ್ರೆ ಹೈ ಕ್ವಾಲಿಟಿ ಇರ್ತಾರೆ. ಅದು ಸೂಪರ್ ಸಮೇತ ಬರುತ್ತೆ. ಓ, ಸೂಪರ್. 1300, 1400, 1500 ರೂಪಾಯಿ ಜಂಪ್ ಹಂಗೆ. ಓಕೆ. ಒಂದೊಂದ್ಗೂ ಒಂದೊಂದು ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ನೋಡಿ. ಒಂದೊಂದು ಫ್ರೂಟ್ಸ್ಗೂ ಆಗ್ತಾ ಇರ್ತದೆ ಕ್ವಾಲಿಟಿ ಮೇಲೆ. ಒಂದೊಂದ್ಗೂ 100 ರೂಪಾಯಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ನೀವು ಯಾವ ಸೆಲೆಕ್ಟ್ ಮಾಡ್ತೀರಾ ಬಂದ್ಬಿಟ್ಟು ಅದನ್ನ ಬಾಕ್ಸ್ ಹಾಕಿ ಕೊಡ್ತಾರೆ. ಮಿನಿಮಮ್ 10 ಕೆಜಿ ತಗೊಳ್ಳೇಬೇಕು ಕಂಪಲ್ಸರಿ. ಒಂದು ಬಾಕ್ಸ್ 10 ಕೆಜಿನೇ ಬರೋದು. 10 ಕೆಜಿ ತಗೊಂಡ್ರೆ ಮಾತ್ರ ಕೊಡ್ತಾರೆ, ಲೂಸ್ ಎಲ್ಲೂ ಕೊಡಲ್ಲ. ಓಕೆ. ಅಣ್ಣ ಹೆಂಗೆ ಸೀಬೆಹಣ್ಣು? 110 ರೂಪಾಯಿ ಕೆಜಿ. 110 ರೂಪಾಯಿ ಕೆಜಿ ಸೀಬೆಹಣ್ಣು. ಚೆನ್ನಾಗಿದೆ ಕ್ವಾಲಿಟಿ. ಎಲ್ಲ ಫ್ರೂಟ್ಸ್ ಮಾರ್ಕೆಟ್ ಇಲ್ಲೊಂದಿಂದ ಇದಾಗ್ತದೆ. ಇಲ್ಲಿ ಮ್ಯಾಂಗೋ ಇಟ್ಟಿದ್ದಾರೆ. ಈಗ ಮ್ಯಾಂಗೋ ಫುಲ್ ಸೀಸನ್ ಅಲ್ವಾ? ಅಲ್ಲೂ ಸೀಬೆಕಾಯಿ ಇದೆ. ಬನ್ನಿ ಒಳಗಡೆ ಹೋಗೋಣ. ಕರ್ಬೂಜ ಇದೆ ಇಲ್ಲಿ. ಅಣ್ಣ ಕರ್ಬೂಜ ಕೆಜಿ 25 ಕೆಜಿ ಕರ್ಬೂಜ. ಫುಲ್ ಗೋಡನ್ ನಿಮ್ದು ಇದು? ಅಣ್ಣ ನಿಮ್ಗೆ ಎಲ್ಲಿಂದ ಬರ್ತದೆ ಹಣ್ಣೆಲ್ಲ? ಆಂಧ್ರ. ಇಲ್ಲ, ಆಂಧ್ರ ಹತ್ರ ಆಗುತ್ತೆ ಇಲ್ಲಿಂದ ಅಣ್ಣ? ಅಣ್ಣ ಇಲ್ಲಿಂದ ಎಲ್ಲಾ ಕಡೆ ಡಿಸ್ಪೋಸ್ ಆಗುತ್ತಲ್ಲ ಫ್ರೂಟ್ಸ್? KR ಮಾರ್ಕೆಟ್ ಇರ್ಬೋದು, ಇಲ್ಲಿಂದ KR ಮಾರ್ಕೆಟ್ ಇಲ್ಲಿಂದ ಹೋಗುತ್ತಲ್ವಾ? ಮೇನು ಇಡೀ ಬೆಂಗಳೂರಿಗೆ ದೊಡ್ಡ ಮಾರ್ಕೆಟ್ ಇದೇನೆ. ಅಣ್ಣ ಏನ್ ಫ್ರೂಟ್ಸ್ ಇದು? ಇಂಡಿಯನ್ ಪ್ಲಮ್ಸ್ ಅಂತ. ನೋಡಿ ಅಣ್ಣ, ಫುಲ್ ಕೋಲ್ಡ್ ಇದೆ. ಕೋಲ್ಡ್ ಇರ್ಬೇಕಿದು. ಇಂಡಿಯನ್ ಪ್ಲಮ್ಸ್ ಅಂತ. ಇದು ಫುಲ್ ಕೋಲ್ಡ್ ಇದೆ. ಕೋಲ್ಡ್ ಇರ್ಬೇಕಂತ. ನಾರ್ಮಲ್ ಇಟ್ರೆ ಹಾಳಾಗ್ಬಿಡ್ತಾನೆ ಇದು. ಓಕೆ. ಇದು ನಾರ್ಮಲ್ ಇಟ್ರೆ ಬಾಡೋಗುತ್ತೆ, ಫ್ರೆಶ್ ಕಾಣಿಸಲ್ಲ ಅಂತ. ಕೋಲ್ಡ್ ಅಲ್ಲಿ ಇರ್ಬೇಕು. ಫ್ರಿಜ್ ಅಲ್ಲಿ ಇರ್ಬೇಕಲ್ಲ ಅಣ್ಣ. ಇದು ಕಾಶ್ಮೀರದಿಂದ ಬರೋದು ಇಲ್ಲಿಗೆ. ಹೆಂಗಣ್ಣ ಕೆಜಿ ಇದು? ಬಾಕ್ಸ್ ಲೆಕ್ಕ ಹೆಂಗೆ? ಫುಲ್ ಬಾಕ್ಸ್ 1200 300. ಓಕೆ ಅಣ್ಣ, ಎಷ್ಟು ಕೆಜಿ ಬರ್ತದೆ ಟ್ರೈಲಿ ಇದರಲ್ಲಿ? 10 ಕೆಜಿ ಬರ್ತದೆ ಒಂದು ಬಾಕ್ಸ್ ಅಲ್ಲಿ. 1200 1300. ಪೈನಾಪಲ್
ಹಾಕಿದ್ದಾರೆ. ಅಣ್ಣ ಹೆಂಗೆ ಕೆಜಿ ಪೈನಾಪಲ್? ಕೆಜಿ 45 ರೂಪಾಯಿ. ವಾಟರ್ ಮಿಲನ್ ಹೆಂಗೆ ಕೆಜಿ? ವಾಟರ್ ಮಿಲನ್ 16. ಓಕೆ, ಅಲ್ಲಿ ನೋಡಿದ್ರಲ್ಲ, ಅಲ್ಲಿ 12 ಇತ್ತು ಕೆಜಿ, ಇಲ್ಲಿ 16 ಅಂದ್ರೆ ವೆರಿಫೈ ಆಗ್ತಾ ಇರ್ತದೆ ಅಲ್ಲಿಂದ ಇಲ್ಲಿಗೆ. ಇದು ಬಂದು ಡ್ರಾಗನ್ ಫ್ರೂಟ್ಸ್. ಹೆಂಗೆ ರೈಟ್ ಡ್ರಾಗನ್ ಫ್ರೂಟ್ಸ್? 1400 1500 ನೋಡಿ. ಡ್ರಾಗನ್ ಫ್ರೂಟ್ಸ್ ನೋಡಿ 1400 1500. ಅಣ್ಣ ಎಷ್ಟು ಕೆಜಿ ಇರ್ತದೆ ಬಾಕ್ಸ್ ಅಲ್ಲಿ? ಮಿನಿಮಮ್ ಏನೇ ಬಾಕ್ಸ್ ತಗೊಂಡ್ರು 10 ಕೆಜಿ ಇರುತ್ತಲ್ವ ಇಲ್ಲಿ? ಏನೇನು ದಾಳಿಂಬೆ ತಗೊಳ್ಳಿ, ಏನೇ ತಗೊಳ್ಳಿ, ಏನೇ ತಗೊಂಡ್ರು 10 ಕೆಜಿ ಇರುತ್ತೆ. 1450 ರೂಪಾಯಿ ಬಾಕ್ಸ್ ಇದೆ. ಬನ್ನಿ, ಇಲ್ಲೊಂದು ಫ್ರೂಟ್ಸ್ ಇದೆ, ಬಟ್ ನೇಮ್ ಎಂತ ಗೊತ್ತಿಲ್ಲ ನನಗೆ. ಅಣ್ಣ ನೇಮ್ ಎಂತ ಅಣ್ಣ ಇದು? ಈಜ್ಲಣ್ಣ ಹೌದಣ್ಣ? ಓಕೆ, ಚಿಕ್ಕಿ ಸಿಲ್ವಲ್ ಏನಂತಾರೆ ತಮಿಳಲ್ಲಿ ಪೇರಿ ಚಪ್ಪಲು. ನಮ್ ಕನ್ನಡ ಈಜ್ಲಣ್ಣ ಅಂತ ಹೇಳ್ತಾರೆ. ಎಲ್ಲಿಂದ ಬರ್ತಾರೆ ನಮ್ಗಿದು? ದುಬೈಯಿಂದ ಅಲ್ಲಿಂದ ರಾಜಸ್ಥಾನದಿಂದ ಬರ್ತದೆ ನಿಮ್ಗೆ ಇಲ್ಲಿ. ಹಣ್ಣಾಗಿದೆ, ಹಣ್ಣು ಆಗಿರೋಣ ಇದು? ಹಂಗೆ ತಿನ್ನೋದು ಸೇಮ್. ಇದು ಒಂಥರ ಅಡಿಕೆಕಾಯಿ ಬರ್ತಲ್ಲ, ಆತರ ಇದೆಯಲ್ಲ, ಅಡಿಕೆಕಾಯಿ ಗೊತ್ತಲ್ಲ ನಿಮ್ಗೆ? ಅದೇ ತರ ಇದೆ. ಓಕೆ ಅಣ್ಣ, ಹೆಂಗೆ ಕೆಜಿ ಬಾಕ್ಸ್? ಹೆಂಗೆ ಕೆಜಿ? ಹೇಳಿ. ಇದು ಬಾಕ್ಸ್ 300 ರೂಪಾಯಿ ಸರ್. ಇದು 300 ರೂಪಾಯಿ ಬಾಕ್ಸ್. ಕ್ವಾಲಿಟಿ ಇರ್ತದ? ಹೌದು ಸರ್, ಕ್ವಾಲಿಟಿ ಇದೆ. ತೋರಿಸಿ. ಏನ್ ಕ್ವಾಲಿಟಿ ಇದು? ಇವಾಗ ದುಬೈಗೆ ಹೋಗುತ್ತೆ, ಇಲ್ಲಿ ಯಾರು ತಗೊಳಲ್ವಾ ಇದು? ಓಕೆ ಓಕೆ. ಅಲ್ಲ, ಇದು ಕ್ವಾಲಿಟಿ ಹೆಂಗೆ ಅಂತ ಕೇಳ್ತಾರ ನಾನು. ಇದು ಫಸ್ಟ್ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ. 1000 ಬರೀ 300 ಬರೀ 300 ರೂಪಾಯಿ. ಎಷ್ಟು ಕೆಜಿ ಬರ್ತದೆ ಒಂದು ಟ್ರೈಲ್? 1 ಕೆಜಿ ಇರ್ತದಾ? 5 ಕೆಜಿ ಬಾಕ್ಸ್ 300 ರೂಪಾಯಿ ಇದು. ಮತ್ತೆ ಇನ್ನೊಂದು ಹಾಕೋದು 5 ಕೆಜಿ ಸರ್, 5 ಕೆಜಿ 300 ರೂಪಾಯಿ. ಇದು 5 ಕೆಜಿ 300 ರೂಪಾಯಿ. 3 ಕೆಜಿ 250 ರೂಪಾಯಿ. ಇದು 3 ಕೆಜಿ, ಇದು 5 ಕೆಜಿ 250 ರೂಪಾಯಿ. 350 ರೂಪಾಯಿ. 300 ರೂಪಾಯಿ. ಓಕೆ, ಓನ್ಲಿ ತಿನ್ಲಿಕ್ಕೆ ಅಷ್ಟೇ ಇದು. ಓಕೆ ನೋಡಿ ಫ್ರೆಂಡ್ಸ್, ಇಲ್ಲಿ ಹೊಟ್ಟೆಲ್ಲ ಬ್ಲಡ್ ಕ್ಯೂರ್ ಆಗುತ್ತೆ. ಓಕೆ, ಸೂಪರ್. ಇನ್ನೇನಿದೆ ಅಣ್ಣ ಇದು? ಇದು ಪೆರಿ ಮರ್ಸೇಬು. ಮರ್ಸೇಬು. ಓಕೆ, ಅಲ್ಲಿ ನೋಡಿದೆ. ಇದಂಗೆ ಕೆಜಿ? ಇದು ಕೆಜಿ 24 ಬರುತ್ತೆ ಒಂದು ಬಾಕ್ಸ್. 24 ಪೀಸ್ ಬರುತ್ತೆ ಬಾಕ್ಸ್ ಅಲ್ಲಿ. 24 ಕೆಜಿ ಬರುತ್ತೆ. ಹೆಂಗೆ ಕೆಜಿ ಫುಲ್ ಬಾಕ್ಸ್ ಹೆಂಗೆ ಅದು? 1700 ರೂಪಾಯಿ. 1700 ರೂಪಾಯಿ. 24 ಕೆಜಿ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ. 1700. ಎಷ್ಟು ಬಾಕ್ಸ್ ಸೇಲ್ ಆಗುತ್ತೆ? ವ್ಯಾಪಾರ ಹಂಗೆ ಅಂದ್ರೆ ಜಾಸ್ತಿ ವ್ಯಾಪಾರ ಯಾವಾಗ? ಜಾಸ್ತಿ ವ್ಯಾಪಾರ ವರಲಕ್ಷ್ಮಿ ಹಬ್ಬಕ್ಕೆ. ಹಬ್ಬದ ದಿನ ಜಾಸ್ತಿ ವ್ಯಾಪಾರ. ಏನೇ ವ್ಯಾಪಾರ ಇದ್ರು ಜಾಸ್ತಿ. ಅವಾಗ ಫ್ರೂಟ್ಸ್ ಕಮ್ಮಿ ಇದ್ರೆ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಅವಾಗ ಎಲ್ಲ ಎಷ್ಟು? ಓಕೆ, ಈಗ ಹೇಳಿದ್ರಲ್ಲ, ಇದು ಎಷ್ಟಿರ್ಬೋದು ಅವಾಗ? ಆವಾಗ ಇದು ಬಂದು 3000 ಇರ್ಬೋದು. ಇದು ಒಂದು ಇನ್ನೂ ಜಾಸ್ತಿ ಇರ್ತದ? 500 300 ಜಾಸ್ತಿ. ಅಂದ್ರೆ ಇದಕ್ಕಿಂತ ಇನ್ನೂ ಜಾಸ್ತಿ ಇರುತ್ತೆ. ಅವಾಗ ಡಬಲ್ ಆಗಿರ್ತದೆ ಸ್ವಲ್ಪ. ಅಂದ್ರೆ ಒಂದು 300 400 500 ಹಂಗೆ ಜಾಸ್ತಿ ಆಗಿರ್ತದೆ. ನಿಮ್ಗೆ ಹೆಂಗ್ ಫ್ರೂಟ್ಸ್ ಸಿಗುತ್ತೆ ಅದ್ರ ಮೇಲೆ ಇನ್ನೂ ಹೈ ಆಗುತ್ತೆ. ಏನಿದ್ರು ಹಬ್ಬ ಸೀಸನ್ ಜಾಸ್ತಿ ರೈಟ್. ಹೆಂಗೆ ಕೆಜಿ? ಹೆಂಗೆ ಕ್ರೈಟ್? ಗ್ರೀನು ರೆಡ್ 1700 ರೂಪಾಯಿ, ಗ್ರೀನ್ 1200 ರೂಪಾಯಿ. ಅಣ್ಣ ಏನ್ ಫ್ರೂಟ್ಸ್ ಇದು? ಸಪೋಟ. ಗೊತ್ತನೇ ಆಗಲ್ಲ ಅಲ್ವಾ, ಸಣ್ಣ ಇದೆ ಅಂತ. ಸಪೋಟ ಇದು ಹೆಂಗಣ್ಣ ಕೆಜಿ? ಇದು 50 ಕೆಜಿ ಸಪೋಟ. ಎಲ್ಲಿ ನೋಡಿದ್ರು ಫ್ರೂಟ್ಸ್. ಎಲ್ಲಿ ನೋಡಿದ್ರು ಫ್ರೂಟ್ಸ್ ಎಲ್ಲ ಕಡೆ ಜನ ಜಂಗುಳಿ ಎಲ್ಲ. ಬಟರ್ ಫ್ರೂಟ್ ಅಣ್ಣ ಹೆಂಗಣ್ಣ? ಬಟರ್ ಫ್ರೂಟ್ ಅಣ್ಣ 140 ಕೆಜಿ. ಇದಾ? ಇದು 100 ರೂಪಾಯಿ. 80 ರೂಪಾಯಿ. 140 ಕ್ವಾಲಿಟಿ ಮೇಲೆ. ಅಣ್ಣ ಕೆಜಿ ಲೆಕ್ಕ ಕೊಡ್ತೀರಾ ಇಲ್ಲ ಬಾಕ್ಸ್ ತಗೋಬೇಕಾ? 5 ಕೆಜಿ ಮೇಲೆ ತಗೋಬೇಕು ಏನೇ ತಗೊಂಡ್ರು. ಮೊಸಂಬಿ ಡಿವೈಡ್ ಮಾಡ್ತೀವಿ. ಮೊಸಂಬಿ ಅಣ್ಣ ನೇಮ್ ಎಂತ ಇದು? ಏನ್ ಅಲ್ಲ ವಿಡಿಯೋ ನೇಮ್ ಅಂತ ಇದು? ರಮೋಟನ್. ಹೆಂಗೆ ಕೆಜಿ? ರಮೋಟನ್ ಫ್ರೂಟ್ಸ್ 220 ಕೆಜಿಗೆ. 220 ಕೆಜಿ
ರಮೋಟನ್ ಇಲ್ಲೆಲ್ಲ ರಮೋಟನ್ನು ಅಣ್ಣ ಎಷ್ಟಿರ್ತದೆ ಕ್ರೈಟ್ ಅಲ್ಲಿ 15 ಕೆಜಿ ಹೆಂಗೆ 15 ಕೆಜಿ ಫ್ರೂಟ್ಸು 3,000 ರೂಪಾಯಿ ಹೋಲ್ಸೇಲ್ ರೇಟ್ 1 ಕೆಜಿ 200 ರೂಪಾಯಿ ಇದು ತಗೊಂಡ್ರೆ 3,000 ರೂಪಾಯಿ ರಮೋಟನ್ ಫ್ರೂಟ್ಸು ಇದನ್ನ ಬಿಡಿಸಿ ತಿನ್ನೋದಲ್ವಾ ಇದು ನಂಬರ್ ನೋಡಿ ಇಲ್ಲಿ ಏನೇ ಇದ್ರು ಬಂದ್ರೆ B18 SST ಫ್ರೂಟ್ಸ್ ಇದು ಬನ್ನಿ ಇದು ಕೆಜಿ ಹೋಲ್ಸೇಲ್ 200 ರೂಪಾಯಿ 15 ಕೆಜಿ ಬರುತ್ತೆ ಕ್ರೇಟ್ ತಗೊಂಡ್ರೆ 3,000 ಎಲ್ಲಿ ನಿಮ್ಮ ಅಂಗಡಿ ನಮ್ಮ ಅಂಗಡಿ D18 ಬೆಂಗಳೂರು APMC ಯಾರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಸ್ಕೂಲ್ಗೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಓಕೆ